ಮೈಸೂರಿನಲ್ಲಿ ಉಗ್ರ ಮೆಹದಿ ಸಹಚರ ಬಂಧನವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ದಾಳಿಯನ್ನು ನಡೆಸಿ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ವಿಚಾರಣೆಗಾಗಿ ಬೆಂಗಳೂರು ಸಿಸಿಬಿ ಪೊಲೀಸರು ಮೂವರನ್ನು ಕರೆದೊಯ್ದಿದ್ದಾರೆ. ಬಂಧಿತ ಉಗ್ರರು ಮೈಸೂರಿನಲ್ಲಿ ಸಂಪರ್ಕ ಹೊಂದಿದ್ದರು ಅಂತ ಹೇಳಲಾಗ್ತಾ ಇದೆ. ಕಳೆದ 4 ದಿನಗಳಿಂದ ಮೈಸೂರಿನಲ್ಲಿದ್ದ ಸಿಸಿಬಿ ಪೊಲೀಸರು ಮೂವರನ್ನು ಬಂಧಿಸಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಬಗ್ಗೆ ಮೈಸೂರಿನ ನಗರ ಪೊಲೀಸ್ ಆಯುಕ್ತ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮೆಹದಿ ಬಂಧನದ ಬಳಿಕ ಮೈಸೂರಿನಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಕುರಿತು ಸ್ವತಃ ನಗರ ಪೊಲೀಸ್ ಆಯುಕ್ತರೇ ನಮ್ಮೊಟ್ಟಿಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕಾರಣವನ್ನೇ. ಸರ್, ಮೊದಲಿಗೆ ನಮಸ್ಕಾರ. ಸರ್, ಮೈಸೂರು ಹೇಗಿದೆ ಸರ್ ಈಗ? ಸರ್, ಮೈಸೂರು ಭಾಳ ಸೇಫ್ ಇದೆ, ಭಾಳ ಸೇಫ್ ಆ್ಯಂಡ್ ಸೆಕ್ಯೂರ್ ಇದೆ. ಪರ್ಟಿಕ್ಯುಲರ್ಲಿ ಈ ದಸರಾ ಸಮಯದಿಂದ ನಾವು ಇಲ್ಲಿ ಮೈಸೂರು ನಗರದಲ್ಲಿ ಕೆಟ್ಟೆಚ್ಚರ ಇಟ್ಕೊಂಡಿದ್ದೀವಿ. ಕೆಟ್ಟೆಚ್ಚರ ಮಾಡಿಕೊಂಡು ಒಂದು ರೀತಿಯಲ್ಲಿ ಇಲ್ಲಿ ಸಾರ್ವಜನಿಕರು ಜಾಸ್ತಿ ಓಡಾಡುವಂಥ ಜಾಗಗಳು ಮತ್ತು ಪ್ರವಾಸಿಗರ ತಾಣಗಳು ಏನಿದೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ನಾವು ದಸರಾ ಟೈಮಿಂದನೂ ಸಹ ವ್ಯವಸ್ಥೆ ಮಾಡಲಾಗಿದೆ. ಸೊ ಅದರಿಂದ ಅಂತ ಏನು ಸಮಸ್ಯೆಗಳು ಮೈಸೂರಲ್ಲಿಲ್ಲ. ಸರ್, ಈ ಉಗ್ರರ ಕರಿನೆರಳು ಚಾಚಿದ ಮೇಲೆ ಈಗ ಮೈಸೂರಿನಲ್ಲಿ ಇವತ್ತು ಹೇಗಿದೆ ಸರ್ ಅಲರ್ಟು? ಮೈಸೂರಲ್ಲಿ ನಾನು ಹೇಳ್ತಾ ಇದ್ದೀನಿ ಮುಂಚೆಯಿಂದಾನೆ, ಅಂದರೆ ದಸರಾ ಸಮಯದಿಂದನೇ ನಾವು ಅಲರ್ಟಲ್ಲೇ ಇದ್ದೀವಿ. ಅಂದರೆ ಇನ್ ದ ಸೆನ್ಸ್ ಎಲ್ಲ ವ್ಯವಸ್ಥಿತವಾದ ಒಂದು ಚೆಕಿಂಗ್ ಏನಿದೆ ಅಥವಾ ಆಂಟಿಸೆಪ್ಟಿಕ್ ಚೆಕ್ಸ್ ಏನಿದೆ ನಮ್ಮ ಈ ಜನ ಜಾಸ್ತಿ ಓಡಾಡುವಂಥ ಜಾಗದಲ್ಲಿ ಅದು ನಡ್ಕೊಂಡೇ ಬಂದಿದೆ. ಆದರೆ ಈ ಸಮಯದಲ್ಲಿ ಅಥವಾ ಈ ಸಂದರ್ಭದಲ್ಲಿ ನಮಗೆ ಯಾವುದಾದ್ರೂ ಒಂದು ಚಟುವಟಿಕೆಗಳ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಉಗ್ರರ ಅಟ್ಟಹಾಸದ ಬಗ್ಗೆ ಯಾವುದೇ ಒಂದು ಮಾಹಿತಿ ನಮಗೆ ಇದುವರೆಗೂ ಏನೂ ಇಲ್ಲ ಅಂತ, ಏನು ರೆಡ್ ಅಲರ್ಟು ಸಹ ನಮಗಿಲ್ಲ. ಸೊ ಅದರಿಂದ ಏನು ನಮ್ಮದು ನಾರ್ಮಲ್ ಚೆಕಿಂಗ್ ಏನು ಮಾಡ್ತಾಯಿದ್ದೀವಿ ಅದನ್ನು ಮುಂದೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಪರ್ಟಿಕ್ಯುಲರ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ಮಾಲ್ಗಳಲ್ಲಿ ಮತ್ತು ಏನು ಈ ಪ್ರವಾಸಿಗರ ಸ್ಥಳಗಳೇನಿದೆ, ಚಾಮುಂಡಿ ಬೆಟ್ಟ ಆಗಲಿ ಅಥವಾ ಪ್ಯಾಲೇಸ್ ಆಗಲಿ ಅಥವಾ ಝೂ ಆಗಲಿ, ಇಲ್ಲಿ ನಾವು ನಮ್ಮ ಆಂಟಿಸೆಪ್ಟಿಕ್ ಚೆಕ್ಸ್ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಪ್ರಕಾರ ಮೈಸೂರು ಸೇಫ್ ಇದೆ ಅಂತ? ಹೌದು, ಮೈಸೂರು ತುಂಬ ಸೇಫ್ ಇದೆ, ತುಂಬ ಸುರಕ್ಷಿತವಾಗಿದೆ ಅಂತ ಏನು ಸಮಸ್ಯೆ ಏನಿಲ್ಲ. ಮತ್ತು ಪೊಲೀಸಲ್ಲಿ ಹೈ ಅಲರ್ಟ್ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಈ ಪೊಲೀಸ್ ಸಿಬ್ಬಂದಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಈ ಸಿಸಿಬಿ. ಇದೀಗ ಬಂದ ಸುದ್ದಿ ಅಂದರೆ ಮೈಸೂರಿನಲ್ಲಿ ಯಾವುದೇ ಉಗ್ರರ ಬಂಧನ ಇಲ್ಲ. ಉಗ್ರರ ಬಂಧನ ಸುದ್ದಿ ಕೇವಲ ವದಂತಿ ಎನ್ನುವಂಥ ಮಾಹಿತಿಯನ್ನು ಹೇಳಲಾಗ್ತಿದೆ. ಮೆಹದಿ ಮಸ್ರೂರ್ಗೆ ಸಂಬಂಧಿಸಿದಂತೆ ಯಾರನ್ನೂ ವಶಕ್ಕೆ ಪಡೆದಿಲ್ಲ. ಹಾಗೆ ಸುವರ್ಣ ನ್ಯೂಸ್ಗೆ ಜಂಟಿ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ.